ಕಡಲೆ. ದ್ವಿದಳ ಧಾನ್ಯಗಳಲ್ಲಿ ಕಡಲೆ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಲಾಭಕರ. ಹಸಿಕಡಲೆಯನ್ನು ತುಂಬಾ ಕಾಲ ನೀರಿನಲ್ಲಿ ನೆನೆಹಾಕಿದ್ದು ಅನಂತರ ದಿನವೂ ಹಿಡಿ ಅಷ್ಟನ್ನು ಸೇವಿಸುತ್ತಿದ್ದರೆ ಶರೀರ ಸುದೃಢಗೊಳಿಸುವುದು. ಜಟ್ಟಿಗಳು, ವ್ಯಾಯಾಮ ಮಾಡುವವರು, ಆಟಗಾರರು ಇಂತಹ ಹಸಿಕಡಲೆಯನ್ನು ದಿನವೂ ಸೇವಿಸುವುದುಂಟು. ಆದರೆ ಅತಿಯಾಗಿ ಸೇವಿಸುವುದರಿಂದ ಮಲಬದ್ಧತೆ, ಗ್ಯಾಸ್ಟ್ರಿಕ್ ಮುಂತಾದ ಕಾಯಿಲೆಗಳಿಗೆ ತವರುಮನೆ ಆಗುವುದು. ಆದರೆ ಕಡಲೆಹಿಟ್ಟಿನಿಂದ ಮಾಡಿ ಕರಿದ ತಿಂಡಿಗಳು ಹಾನಿಕರ. ಕಡಲೆ ಹಿಟ್ಟನ್ನು ಮೈ ತೊಳೆಯಲು ಸಾಬೂನಿನಂತೆ ಉಪಯೋಗಿಸಬಹುದು. ಇದರಿಂದ ಮುಖಕಾಂತಿ ಹೆಚ್ಚುವುದಲ್ಲದೆ ಚರ್ಮ ಮೃದು ಆಗುವುದು. ಕಡಲೆ ಹಿಟ್ಟಿಗೆ ಅರಿಶಿನ ಪುಡಿ ಹಾಗೂ ಕೊಬ್ಬರಿ ಎಣ್ಣೆ ಸೇರಿಸಿ ಶರೀರವನ್ನು ನಿಧಾನವಾಗಿ ಉಜ್ಜುವುದರಿಂದ ಚರ್ಮ ಒಡೆಯುವುದು ಕಡಿಮೆಯಾಗುವುದು. ಹುರಿಗಡಲೆ ಸೇವನೆ ಮಿತರೂಪದಲ್ಲಿ ಬಲವೃದ್ಧಿದಾಯಕ. ವೀರ್ಯವೃದ್ಧಿದಾಯಕವೂ ಹೌದು. ಹಾಲಿನಲ್ಲಿ ಹುರಿಗಡಲೆ, ಖರ್ಜೂರದ ಚೂರುಗಳನ್ನು ಕಲ್ಲು ಸಕ್ಕರೆಯೊಂದಿಗೆ ಬೆರೆಸಿ ಸೇವಿಸುವುದರಿಂದ ವೀರ್ಯಸ್ಖಲನ ಕಡಿಮೆಯಾಗುವುದು. ಹುರಿಗಡಲೆಯನ್ನು ಬಿಸಿ ಮಾಡಿ ಮೂಸುವುದರಿಂದ ನೆಗಡಿ ಹೋಗುವುದು, ಕಫ ಕಟ್ಟುವುದು ಕುಂಠಿತಗೊಳ್ಳುವುದು.